ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಈ 4 ವಿಧಾನ ನಾನು ತೋರಿಸ್ಕೊಟ್ಟಿದ್ದೀನಿ. ಈ 4 ವಿಧ ಎಷ್ಟು ಮುಖ್ಯ ಅನ್ನೋದನ್ನು ನಾನು ವಿಡಿಯೋ ಪೂರ್ತಿ ಹೇಳ್ತಾ ಹೋಗ್ತೀನಿ. ಜೊತೆಗೆ ಯಾವೆಲ್ಲ ಡಿಸೈನ್ಸ್ಗೆ ಇದನ್ನು ಅಪ್ಲೈ ಮಾಡೋದು ಅಂತಲೂ ಇದರಲ್ಲಿ ಇದೆಲ್ಲ ಮಾಹಿತಿ ಇರುತ್ತೆ. ಮಿಸ್ ಮಾಡ್ಕೊಳ್ದೆ ಎಲ್ಲೂ ಸ್ಕಿಪ್ ಮಾಡ್ದಂತೆ ಖಂಡಿತವಾಗ್ಲೂ ಎಲ್ಲ ಡಿಸೈನು ಕಲಿಬೇಕಾದಂತಹ ಡಿಸೈನೇ ಇದು. ಈ ರೀತಿ ಎಲ್ಲೂ ಸಿಗಲ್ಲ ನಿಮಗೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳೇಬೇಡಿ ಈ ವಿಡಿಯೋನ ಅಂತ ಹೇಳ್ತಾ, ಮತ್ತೆಲ್ಲೂ ಸ್ಕಿಪ್ ಮಾಡಬೇಡಿ. ಪ್ರತಿ 4 ಡಿಸೈನು ನೀವು ಕಲೀಲೇಬೇಕು ಅಂತ ಹೇಳ್ತಾ, ಇಲ್ಲಿಗೆ ಈ ವಿಡಿಯೋದಲ್ಲಿ ನಾನು ಬ್ಲಾಂಕೆಟ್ ಸ್ಟಿಚ್ ಅಥವಾ ಬಟನ್ ಹೋಲ್ ಸ್ಟಿಚ್ ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡ್ತಿದ್ದೀರಾ? ಫುಲ್ ವಿಡಿಯೋ ನೋಡಿ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಈಗ ಒಂದು ಮೇಲ್ಗಡೆಗೆ ಎಳ್ಕೋಬೇಕು. ಇದನ್ನು ಬಟನ್ ಹೋಲ್ ಸ್ಟಿಚ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಹಾಕ್ಕೊಂಡು ಪುನಃ ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಲಾಕ್ ಮಾಡಿಕೊಂಡು ಪುನಃ ಮೇಲ್ಗಡೆ ಬಂದು ನೋಡಿ, ಇದನ್ನು ವಾಪಸ್ ಈ ರೀತಿಯೇ ತರಬೇಕು. ಕಾಣಿಸ್ತಿದೆಯಾ? ಈ ರೀತಿ ಬರಬೇಕು. ಇದನ್ನು ಬಟನ್ ಹೋಲ್ ಸ್ಟಿಚ್ ಅಂತ ಕರಿತೀವಿ. ತುಂಬಾ ಡಿಸೈನ್ಗಳಲ್ಲೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಏನೆಲ್ಲ ಡಿಸೈನೆಲ್ಲ ನಾನು ಮಾಡ್ತೀನಲ್ಲ, ಆ ಡಿಸೈನ್ ಯಾವೆಲ್ಲ ಡಿಸೈನ್ಗೆ ನಾವು ಅಪ್ಲೈ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಆಯಿತಾ? ನೋಡಿ, ಈ ರೀತಿ ಬಂದು ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ಬಂದು ಲಾಸ್ಟಿಗೆ ಹೋಗಿ ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ಲೈನ್ಸ್ಗೆ ಬರಬೇಕು. ಬಂದು ಅಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದ ನಂತರ ನಾವು ಎಷ್ಟು ಉದ್ದ ಬೇಕಾದರೂ ತಗೋಬೋದು. ನಾನು ಇಲ್ಲಿ ಚಿಕ್ಕದು ಮಾಡಿದ್ದೀನಿ, ಇಲ್ಲಿ ದೊಡ್ಡದಾಗಿ ತೋರಿಸ್ತೀನಿ ನೋಡಿ. ಬರಬೇಕು, ವಾಪಸ್ ಅಲ್ಲಿಗೆ ಬಂದು ಲಾಕ್ ಆಗಬೇಕು. ಲಾಕ್ ಆದ ನಂತರ ಲೈನ್ಸ್ಗೆ ಬರಬೇಕು. ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿ ಲಾಕ್ ಮಾಡಿ ಪುನಃ ನೋಡಿ, ಇದನ್ನು ಇಲ್ಲಿಗೆ ಈ ರೀತಿ ತಗೊಳ್ಳುವಂಥದ್ದು. ಈ ರೀತಿ ತಗೊಂಡು ನೋಡಿ, ಇದನ್ನು ನೋಡಿ, ಎರಡೆಳೆನೂ ನೀಟಾಗಿ ಎಳ್ಕೋಬೇಕು. ಎಷ್ಟು ಡಿಸೈನ್ಗಳಲ್ಲಿ ಇದು ಅಪ್ಲೈ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ ನಂತರ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಇದು ವಾಪಸ್ ಈ ರೀತಿ ಬರಬೇಕು. ಈ ರೀತಿ ಬರುವಂಥದ್ದನ್ನು ಸ್ಟಿಚ್ಚನ್ನು ಏನಂತ ಹೇಳ್ತೀವಿ ನಾವು? ಬ್ಲಾಂಕೆಟ್ ಸ್ಟಿಚ್ ಅಂತ ಕರಿತೀವಿ ಇದನ್ನು. ನೋಡಿ, ಈ ರೀತಿ ಹಾಕ್ಕೋಬೇಕು. ಆಲ್ಮೋಸ್ಟ್ ಇದು ಬಂತು. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಚಿಕ್ಕದಾಗಿ ಬರಬೇಕಾದ್ರೆ ಇದಿಷ್ಟು ಚಿಕ್ಕದಾಗಿ ಬರಬೇಕು. ನಾವು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹಾಕೋಬೇಕು ಅಂತಂದಾಗ ಈ ರೀತಿ ಮಾಡ್ಕೋಬೇಕಾಗತ್ತೆ. ಒಂದೇ ವಿಡಿಯೋದಲ್ಲಿ ಇಷ್ಟೆಲ್ಲ ಡಿಸೈನ್ಸನ್ನು ತೋರಿಸ್ಕೊಡ್ತಾ ಇರೋದು ನಿಮ್ಗೆ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಈ ವಿಡಿಯೋಸ್ಗಳನ್ನು ಎಲ್ಲೂ ಸ್ಕಿಪ್ ಮಾಡ್ದಿರ ಇದ್ರ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಡಿಸೈನ್ಸ್ ತೋರಿಸಿದಾಗ ನೀವು ಇನ್ನೊಂದು ಡಿಸೈನ್ ನೋಡೋದಕ್ಕೆ ಎಷ್ಟು ಸರ್ಚ್ ಮಾಡಿ ಹುಡುಕಬೇಕಾಗತ್ತೆ. ಹಾಗಾಗಿ ಎಲ್ಲ ಒಂದೇ ವಿಡಿಯೋದಲ್ಲಿ ಸಿಗೋದ್ರಿಂದ ನಿಮಗೆ ಹೆಚ್ಚು ಬೆನಿಫಿಟ್. ನೋಡಿ, ಇದು ನಾಟನ್ನು ಹಾಕ್ಕೊಂಡೆ. ಈಗ ಈ ಡಿಸೈನ್ ಆಯಿತು. ನೆಕ್ಸ್ಟ್ ಡಿಸೈನ್ ಯಾವುದನ್ನು ತೋರಿಸ್ತೀನಿ ಅಂತ ನೋಡಿ. ಈಗ ನೋಡಿ, ನಾನು ಇನ್ನೊಂದು ಸ್ಟಿಚ್ಚನ್ನು ತೋರಿಸ್ಕೊಡ್ತಿದ್ದೀನಿ. ಈ ಸ್ಟಿಚ್ಚಿನ ಹೆಸರು ವೇವ್ಡ್ ಸ್ಟಿಚ್ ಅಂತನಾದರೂ ಕರಿಬಹುದು, ಅಥವಾ ಇದನ್ನು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಅಂತಲೂ ಕರಿಬಹುದು. ನೋಡಿ, ಈ ರೀತಿಯಾದಾಗ ನೀಟಾಗಿ ಹಿಂದಕ್ಕೆ ಒಂದು ಲಾಕನ್ನು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದ ನಂತರ ನೋಡಿ, ಇದನ್ನು ಈ ರೀತಿ ತಿರುಗಿಸ್ಕೊಂಡು ಇದನ್ನು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ವಾಪಸ್ ಬರಬೇಕು. ಕಾಣಿಸ್ತಿದೆಯಾ? ವಾಪಸ್ ಬಂದು ಇಲ್ಲಿ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದ ನಂತರ ಇನ್ನೊಂದು ಚೈನನ್ನು ತಗೋಬೇಕು. ಹಾಕ್ಕೊಂಡಿದ್ದಾದ ನಂತರ ನೋಡಿ, ಒಂದು ಲಾಂಗ್, ಒಂದು ಫಸ್ಟು ಶಾರ್ಟನ್ನು ಹಾಕಿದ್ದೀನಿ. ಈಗ ನಾನು ಲಾಂಗ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ನೋಡಿ, ಇವೆಲ್ಲ ನಿಮಗೆ ಡಿಸೈನಲ್ಲಿ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇದನ್ನು ಹೇಗೆ
ಅಪ್ಲೈ ಮಾಡ್ಕೊಳ್ಳೋದು ಡಿಸೈನ್ಗೆ ಅಂತ. ಆಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇದನ್ನು ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ವೇವ್ಡ್ ಸ್ಟಿಚ್ ಅಂತೇಳಿ. ಅಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಒಂದೇ ವಿಡಿಯೋದಲ್ಲಿ ನಾನು ಎಲ್ಲ ಡಿಸೈನ್ಸನ್ನು ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಡಿಸೈನ್ಸನ್ನು ನಾನು ತೋರಿಸ್ಕೊಡ್ತಿದ್ದೀನಿ ನೋಡಿ. ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ಚು ಅಥವಾ ವೇವ್ಡ್ ಸ್ಟಿಚ್. ವೇವ್ಡ್ ಅಂದರೆ ಹಳೆಯ ರೀತಿಯಲ್ಲಿ ಇರುವಂಥದ್ದು ಅಂತ ಅರ್ಥ ನೋಡಿ. ಒಂದು ಶಾರ್ಟ್ ಮತ್ತು ಒಂದು ನೋಡ್ಬೋದು ಇಲ್ಲಿ ಲಾಂಗ್. ಇದಕ್ಕೆ ಸಂಬಂಧಪಟ್ಟಂತಹ ವೀಡಿಯೋಸು ಇನ್ನೂ ಒಂದು ವಿಡಿಯೋ ಆಗುತ್ತೆ. ಅದಾದ ನಂತರ ನಾನು ಇದ್ರ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಡಿಸೈನ್ಸ್ಗೆ ನಾವು ಅಪ್ಲೈಯನ್ನು ಮಾಡ್ಕೋಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ನನ್ನ ವೀಡಿಯೋಸನ್ನೆಲ್ಲ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಇದೆ ಅಂತೇಳಿ. ನೋಡಿ, ಒಂದು ಲಾಂಗ್ ಮತ್ತು ಒಂದು ಶಾರ್ಟ್ ನೋಡಿ. ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಅದನ್ನು ನೋಡಿ, ಈಗ ಲಾಂಗ್ ಆಗಿದೆ, ಶಾರ್ಟ್ಗೆ ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ಕೊಂಡು ಅದನ್ನು ವಾಪಸ್ ಲಾಕ್ ಮಾಡ್ಕೊಳ್ಳೋಣ. ಪುನಃ ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಲಾಂಗ್ಗೆ ಒಂದು ಚೈನನ್ನು ಹಾಕಿ ಅದನ್ನು ವಾಪಸ್ ಹಿಂದೆ ತಗೊಂಡ್ರೆ ಬಂದುಬಿಡುತ್ತೆ ಚೈನು. ಹಾಗಾಗಿ ನೀಟಾಗಿ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಕೈಯನ್ನು ರೊಟೇಟ್ ಮಾಡ್ತಿದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅದೇ ರೀತಿ ಟ್ರೈ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ನೋಡಿ, ಇದನ್ನು ಈ ರೀತಿ ಹಾಕಿದ್ರೆ ಕರೆಕ್ಟಾಗಿ ಬರಲ್ಲ ನೋಡಿ. ಈ ರೀತಿ ತಿರುಗಿಸ್ಕೊಂಡು ಎಳ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇನ್ನೊಂದು ಹೇಳಬೇಕು. ಇದರಲ್ಲಿ ನಾನು ಚೈನ್ ಹಾಕಿ ಅದನ್ನು ಲಾಕ್ ಮಾಡಿ ನಂತರ ಮಾಡಿದ್ದೆ. ಇದನ್ನು ಚೈನ್ ಹಾಕ್ತಾರ ಮಾಡ್ತಾಯಿದ್ದೀನಿ. ಎರಡು ಡಿಫ್ರೆನ್ಸನ್ನು ನೋಡಿ. ಈ ರೀತಿಯೇ ಎಳ್ಕೋಬೇಕು. ಅದು ಕರೆಕ್ಟಾಗಿ ಬರಬೇಕಂತಂದರೆ ನಮಗೆ ಇದೇ ರೀತಿಯೇ ಆಗಬೇಕು ನೋಡಿ. ಇದನ್ನು ಇಲ್ಲಿ ಹಾಕ್ಕೋಬೇಕು. ಪುನಃ ಚಿಕ್ಕದಾಗಿ ಒಂದು ಚೈನನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಎಳ್ಕೋಬೇಕಾಗತ್ತೆ ನೋಡಿ. ಲಾಂಗ್ ಆ್ಯಂಡ್ ಶಾರ್ಟ್ ಅಥವಾ ವೇವ್ಡ್ ಸ್ಟಿಚ್ ಇವೆಲ್ಲ ನೀವು ಎಷ್ಟು ನೀಟಾಗಿ ಕಲ್ತ್ಕೋತೀರೋ ನೀವು ಸಡನ್ನಾಗಿ ಪ್ರೊಫೆಷನಲ್ಗೆ ಟರ್ನ್ ಆಗಬಹುದು. ಅಷ್ಟು ಚೆನ್ನಾಗಿ ನಾನು ಹೇಳ್ಕೊಡ್ತಾ ಇರುವಂಥದ್ದು. ಇಷ್ಟು ನೀಟಾಗಿ ನಿಮ್ಗೆ ಎಲ್ಲೂ ಸಿಗಲ್ಲ ಖಂಡಿತವಾಗ್ಲೂ. ಹಾಗಾಗಿ ಫ್ರೀಯಾಗಿ ನಾನು ಇಷ್ಟೆಲ್ಲ ಹೇಳ್ಕೊಡ್ತಿದ್ದೀನಿ. ಆದಷ್ಟು ಇದನ್ನು ಸದುಪಯೋಗ ಪಡ್ಕೊಳ್ಳಿ ನೋಡಿ. ಲಾಕ್ ಆಯಿತು, 2 ಸ್ಟಿಚ್ ಆಯಿತು. ನೆಕ್ಸ್ಟ್ ಏನು ಹೇಳ್ಕೊಡ್ತಿದ್ದೀನಿ, ಈಗ ನಾನು ಯಾವ ಡಿಸೈನನ್ನು ಹೇಳ್ಕೊಡ್ತಿದ್ದೀನಿ ಅಂತಂದರೆ, ಈಗ ಈ ಡಿಸೈನಲ್ಲಿ ಏನು ಕಲ್ತ್ರಿ ನೀವು, ಬಟನ್ ಹೋಲ್ ಸ್ಟಿಚ್ ಅಂತ ಹೇಳಿದೆ, ಬ್ಲಾಂಕೆಟ್ ಸ್ಟಿಚ್ ಅಂತ ಹೇಳಿದೆ. ಇದನ್ನು ಇಲ್ಲಿ ತಂದು ವಾಪಸ್ ಎಳೆದು ಲಾಕ್ ಮಾಡುವಂಥದ್ದು. ಇದನ್ನು ನೋಡಿದ್ರೆ ವೇವ್ಡ್ ಸ್ಟಿಚ್, ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಅಂತ ಹೇಳಿದೆ, ಅದು ನಿಮಗೆ ಗೊತ್ತಾಯಿತು. ಈಗ ಈ ಎರಡನ್ನೂ ಸೇರಿಸಿ ಮಾಡುವಂಥ ಡಿಸೈನ್ಸೇ ಫೆದರ್ ಸ್ಟಿಚ್ ಅಂತ. ಅಂದರೆ ನವಿಲುಗರಿಯಲ್ಲಿ ನಾವು ಫೆದರ್ ಇರುತ್ತೆ ನೋಡಿ, ಆ ರೀತಿ ಸ್ಟಿಚ್ಚನ್ನು ನಾವು ಫೆದರ್ ಸ್ಟಿಚ್ ಅಂತ ಕರಿತೀವಿ. ಈಗ ನಾನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಹಾಕುವಂಥದ್ದು ಯಾವ ರೀತಿ ಅಂತ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಹಾಗಾಗಿ ಎಲ್ಲ ವೀಡಿಯೋಸನ್ನು ನೀವು ಈಗ ನೋಡಿ. ಫೆದರ್ ಸ್ಟಿಚ್ ಅಂದರೆ ಫಸ್ಟು ಒಂದು ಲೈನನ್ನು ಒಂದು ಚೈನನ್ನು ಹಾಕ್ಕೊಳ್ಳೋದು ನೋಡಿ. ಒಂದು ಚೈನನ್ನು ಹಾಕ್ಕೊಂಡು ಮತ್ತು ಇನ್ನೊಂದು ಲಾಂಗ್ ಆ್ಯಂಡ್ ಶಾರ್ಟ್ ಎರಡನ್ನೂ ಉಪಯೋಗಿಸ್ಕೊಂಡು ಮಾಡುವಂಥ ಡಿಸೈನ್ಸ್ ಇದು ನೋಡಿ. ಇಲ್ಲಿಗೆ ಬಂದು ನೋಡಿ, ಇದನ್ನು ವಾಪಸ್ ತಂದು ಇಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಮಾಡಿಕೊಂಡು ಪಕ್ಕದಲ್ಲೊಂದು ಪುಟಾಣಿ ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ ನಂತರ ಇದೆಲ್ಲ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಒಂದು ಚೈನ್, ಪುನಃ ಒಂದು ದೊಡ್ಡ ಚೈನ್. ಆ ದೊಡ್ಡ ಚೈನನ್ನು ಫುಲ್ಲು ನಾವು ಸ್ಟಾರ್ಟಿಂಗ್ ಎಲ್ಲಿಗೆ ಬಂದಿದ್ವಿ ಸ್ಟಾರ್ಟಿಂಗ್ ಪಾಯಿಂಟು ಅಲ್ಲಿಗೆ ಎಳ್ಕೋಬೇಕು ನೋಡಿ. ಈಗ ಒಂದು ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಈಗ ಒಂದು ಲಾಂಗ್ ಚೈನನ್ನು ಹಾಕ್ಕೋತೀನಿ. ಹಾಕ್ಕೊಂಡಿದ್ದಾದ ನಂತರ ನೋಡಿ, ಇಲ್ಲಿ ಒಂದು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಪುನಃ ಇನ್ನೊಂದು ಚೈನ್. ಈ ಚೈನನ್ನು ಏನು ಮಾಡಬೇಕು, ವಾಪಸ್ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಎಳ್ಕೊಂಡು ಹೋಗಬೇಕು. ಎಳ್ಕೊಂಡು ಹೋಗಿದ್ದಾದ ನಂತರ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಅಲ್ಲಿಗೆ ಅದು ಮುಗಿಯುತ್ತೆ. ಪುನಃ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ನೋಡಿ. ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದ ನಂತರ ಚೈನು ನೋಡಿ, ವಾಪಸ್ ಅಲ್ಲಿಗೆ ಹೋಗುವಂಥದ್ದು. ಹೋಗಿ ಇದನ್ನು ಲಾಕ್ ಮಾಡ್ಕೊಳ್ಳುವಂಥದ್ದು
ನೋಡಿ ಇಷ್ಟು ಈಸಿಯಾಗಿ ಇಷ್ಟು ನಿಧಾನವಾಗಿ ನಿಮಗೆ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ನಾವು ಕಲಿಯುವಾಗ ನಾವು ಹೋಗಿ ಕಲ್ತಿರೋದ್ರಿಂದ ಅಲ್ಲಿ ಒಂದು ಡಿಸೈನ ಒಂದು ಸತಿ ಹೇಳ್ಕೊಟ್ರೆ, ನಾನು ಈ ರೀತಿ ಮಾಡ್ತಿದ್ದೀನಲ್ಲ, ಖಂಡಿತವಾಗ್ಲೂ ಆ ರೀತಿ ಹೇಳ್ಕೊಡೋದಿಲ್ಲ. ಅದರ ಮುಂದಕ್ಕೆ ಡಿಸೈನ್ಸ್ ಕೊಟ್ಕೊಡ್ತಾರೆ, ಡಿಸೈನ್ಸ್ ಮಾಡಿ ಅಂತೇಳಿ. ನಿಮಗೆ ಅರ್ಥ ಆದರೂ ಅಷ್ಟೇ, ಅರ್ಥ ಆಗದೇ ಇದ್ರೂ ಅಷ್ಟೇ, ಮುಂದಕ್ಕೆ ಇಷ್ಟು ದಿನ ಚಾಲೆಂಜ್ ಅಂತಿರುತ್ತೆ, ಮತ್ತು ಇಷ್ಟು ದಿನ ಕೋರ್ಸ್ ಅಂತಿರುತ್ತೆ. ಅಷ್ಟರಲ್ಲಿ ನೀವು ಅದನ್ನೆಲ್ಲ ಕಲ್ತ್ಕೋಬೇಕು. ಚೂಟಿಯಾಗಿರೋರು ಕಲ್ತ್ಕೋಬೋದು, ಇಲ್ಲ ಅಂದರೆ ಇಲ್ಲ, ಆ ರೀತಿ. ಹಾಗಾಗಿ ನಾನೀಗ ನೋಡಿ ತೋರಿಸ್ಕೊಟ್ಟಿರುವಂಥದ್ದನ್ನು ಈಗ ಒಂದೇ ವಿಡಿಯೋದಲ್ಲಿ ಅದನ್ನು ಫಿಲ್ ಮಾಡಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಈಗೊಂದು ಸಣ್ಣದಾಗಿ ಲಾಕನ್ನು ಹಾಕ್ಕೊಳ್ಳೋಣ. ಪುನಃ ಅದನ್ನು ಚೈನನ್ನು ಹಾಕ್ಕೊಂಡು ನೋಡಿ ಇಲ್ಲಿಂದ ಈ ರೀತಿ ತಗೊಳ್ಳೋಣ. ತಗೊಂಡು ಇನ್ನೊಂದು ಚೈನ್ ಇದನ್ನು ವಾಪಸ್ ಅಲ್ಲಿಗೆ ನಾವೇನು ಸ್ಟಾರ್ಟಿಂಗ್ ಪಾಯಿಂಟ್ ತಂದಿದ್ವಲ್ಲ ಅಲ್ಲಿಗೆ ತಂದು ಲಾಕನ್ನು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಹೊಸದಾಗಿ ಇನ್ನೊಂದು ಚೈನ್ ನೋಡಿ ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ವಾಪಸ್ ಬಂದು ಪುನಃ ಅಲ್ಲೊಂದು ಚಿಕ್ಕದಾಗಿ ಒಂದು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಇನ್ನೊಂದು ಚೈನನ್ನು ಹಾಕ್ಕೊಂಡು ವಾಪಸ್ ಹೇಳಿದ್ನಲ್ಲ ಆ್ಯಸ್ ಇಟ್ ಈಸ್ ಈ ರೀತಿ ವಾಪಸ್ ತಗೊಂಡು ಹೋಗುವಂಥದ್ದು. ಮರ್ತ್ಕೋಬೇಡಿ. ನೆಕ್ಸ್ಟು ನಾನು ಇದನ್ನು ಯಾವ್ಯಾವ ಡಿಸೈನಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ 2 ಎಳೆಯನ್ನು ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಇದನ್ನು ತಂದು ವಾಪಸ್ ಅದೇ ಪಾಯಿಂಟ್ಗೆ ಹೋಗಿ ಇದನ್ನು ಈಗ ಮುಗೀತು, ಲಾಕನ್ನು ಮಾಡ್ಕೊಳ್ಳೋಣ. 2 ಎಳೆ ಎಳ್ಕೋಬೇಕು. ಅದರೊಳಗಡೆಯಿಂದ 2 ಎಳೆಯನ್ನು ತಂದು ಅದರೊಳಗಡೆ ಇರುವಂಥ 2 ಎಳೆಯನ್ನು ಇಟ್ಕೊಂಡ್ರೆ ಇಲ್ಲಿ ಲಾಕ್ ಆಯಿತು. ನೋಡಿ ಈ ರೀತಿ ಲಾಕ್ ಆಗುತ್ತೆ. ಈ ಡಿಸೈನಲ್ಲಿ ನಾನು ನೋಡಿ ವೈ ಶೇಪಲ್ಲಿ ಬರುವಂತಹ ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ. ಹಂಗಂದರೆ ಏನು ಅಂತ ನಿಮ್ಗೆ ಅರ್ಥ ಆಗದೆ ಹೋಗ್ಬೋದು. ಈಗ ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ ಇದು ಇಂಗ್ಲೀಷಲ್ಲಿ ವೈ ಡಿಸೈನ್ ಬರುತ್ತೆ ನೋಡಿ, ಆ ವೈ ರೀತಿಯೇ ಬರುವಂಥದ್ದು. ಅದಕ್ಕೋಸ್ಕರ ನೋಡಿ ಈಗ 2 ಲೈನನ್ನು ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಈ 2 ಮಧ್ಯದಲ್ಲಿ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಒಂದು ಚೈನನ್ನು ಹಾಕ್ಕೊಂಡು ಪುನಃ ಅದೇ ಲೈನ್ಗೆ ಒಂದು ಚೈನನ್ನು ಹಾಕ್ಕೋಬೇಕು. ಅದೇ ಲೈನಿಗೆ ಬರಬೇಕು. ಅದು ಚೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದ ನಂತರ ಮೇಲ್ಗಡೆಗೆ ಬಂದು ಅದು ಈಗ ನೋಡಿ ಹೇಗೆ ಕಾಣಿಸ್ತಿದೆ ವೈ ತಾನೇ. ಇದು ಯಾವ ಡಿಸೈನಿಗೆ ಬರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ ಇದು ಈ ವಿಡಿಯೋದಲ್ಲಿ ಕೊನೆ ವಿಡಿಯೋ ಆಗಿರುತ್ತೆ. ಇದರ ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ಇರುತ್ತೆ. ಯಾಕೆಂದರೆ ಟೈಮು ತುಂಬಾ ಹೆವಿ ಆಗೋದ್ರಿಂದ ಹಾಗಾಗಿ ನಾನು ಇದನ್ನೇ ಇನ್ನೂ ಡಿಸೈನ್ಸ್ ಇದೆ ಅದನ್ನು ತೋರಿಸಿ ಆಮೇಲೆ ಯಾವ ಡಿಸೈನ್ಗೆ ನಾವು ಇದನ್ನು ಅಪ್ಲೈ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆ್ಯಸ್ ಇಟ್ ಈಸ್ ಇದನ್ನು ನೋಡಿ ಇದೇ ರೀತಿ ಹಾಕ್ಕೊಳ್ಳೋದು. ಇಲ್ಲಿ ಒಂದು ಚೈನ್, ಇದು ಸ್ಟ್ರೈಟ್ಗೆ ಇನ್ನೊಂದು ಚೈನ್ ನೋಡಿ, ಇಲ್ಲಿಗೆ ಇನ್ನೊಂದು ಚೈನ್, ಇಲ್ಲಿಗೆ ಇನ್ನೊಂದು ಚೈನ್ ಆದ ನಂತರ ಪುನಃ ಅದು ಕ್ರಾಸಾಗಿ ಒಂದು ಚೈನ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಡಿಸೈನ್ ನೋಡೋದಕ್ಕೆ ಒಂದು ಚೆಂದ. ಈ ಡಿಸೈನ್ಗಳು ನೀವು ಕಲ್ತ್ಕೊಂಡ್ರೆ ನಿಮಗೆ ಎಷ್ಟು ಒಂದು ಹೆಮ್ಮೆ ಅನಿಸುತ್ತೆ ಅಂತಂದರೆ, ನಾವು ಯಾವುದೇ ಫೀಸನ್ನು ಕೊಡ್ತೀರಾ ನಾವೆಲ್ಲನೂ ನೀಟಾಗಿ ಕಲ್ತ್ಕೊಂಡಿದ್ದೀವಲ್ಲ ಅನ್ನೋವಂಥದ್ದು ನಿಮಗೆ ಫೀಲ್ ಬರುತ್ತೆ. ಈಗ ನೋಡಿ ಇದು ಎಳ್ಕೊಂಡ್ರೆ ಇಲ್ಲಿಗೆ ಮೇಕ್ ಬಂದರೆ ವೈ ಆಕಾರ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ವೈ ಸ್ಟಿಚ್ ಅಂತಲೇ ಕರಿತೀವಿ. ನೋಡಿ 2 ಚೈನನ್ನು ಸಮವಾಗಿ ಎಳ್ಕೋಬೇಕು. ಕರೆಕ್ಟಾಗಿ ಬರಲಿಲ್ವಾ, ಏನು ಮಾಡಬೇಕು, ಇನ್ನೊಂದು ಸತಿಗೆ ಇದನ್ನು ನೋಡಿ ತೆಗೆದು ಬಿಡಬೇಕು. ತೆಗೆದು ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಂಡಿದ್ದಾದ ನಂತರ ನೋಡಿ 2 ಚೈನು ಬಂತು. ಈಗ ನಾವು ಇಲ್ಲಿಂದ ಮಧ್ಯಕ್ಕೆ ಒಂದು ಚೈನು, ಈಗ ನೋಡಿ ಆ್ಯಸ್ ಇಟ್ ಈಸ್ ಮಧ್ಯಕ್ಕೆ ಒಂದು ಚೈನು, ಪುನಃ ಅದರ ಸ್ಟ್ರೈಟ್ ಒಂದು ಚೈನು, ಪುನಃ ಅದನ್ನು ಎಳೆದು ಕ್ರಾಸಾಗಿ ಒಂದು ಚೈನು, ಪುನಃ ಆ್ಯಸ್ ಇಟ್ ಈಸ್ ಇದೇ ರೀತಿ ಬರುತ್ತೆ ನೋಡಿ. ಈ ರೀತಿ ಬರುತ್ತೆ. ನೀವು ಇದನ್ನೇ ಟ್ರೈ ಮಾಡಿಕೊಂಡು ಹೋದರೆ ಎಲ್ಲ ಡಿಸೈನ್ಸು ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ನಿಮಗೆ. ನೋಡಿ ಮಧ್ಯಕ್ಕೆ ಒಂದು ಚೈನ್, ಪುನಃ ಅದೇ ಸ್ಟ್ರೈಟ್ಗೆ ಇನ್ನೊಂದು ಚೈನ್, ಪುನಃ ಅದನ್ನೇ ಎಳೆದ್ರೆ
ಇಲ್ಲಿಗೆ ಏನು ಗೆರೆ ಇದೆಯಲ್ಲ ಅಲ್ಲಿಗೆ ಗೆರೆ ಹಾಕ್ತೇನೋ ಮಾಡ್ಬೋದು, ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ಗೆರೆಯನ್ನು ಹಾಕಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ನೋಡಿ ಈಗ ಈ ರೀತಿ ವೈ ಶೇಪಲ್ಲಿ ಬರುವಂತಹ ಒಂದು ಚೈನ್ ಸ್ಟಿಚ್ ವೆರೈಟಿ ಇದು ಅಂತ ಹೇಳ್ಬೋದು. ಇದು ಒಂದು ವಿಧಾನ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ನೋಡಿ. ಈಗ ನೋಡಿ ಇದನ್ನೇ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡು ಮಾಡಿದ್ರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಮತ್ತು ಇದರಲ್ಲೇ ಇನ್ನೊಂದು ಡಿಸೈನ್ಸ್ ಇದೆ, ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಕಾರಣ ಏನಂದರೆ ಲೆಂತಿ ಸುಮ್ಮನೆ ನಿಮಗೂ ನೋಡೋದಕ್ಕೆ ಬೇಜಾರಾಗಬಾರ್ದು, ವಿಡಿಯೋ ತುಂಬ ಲೆಂತಿ ಆಗಿಬಿಟ್ರೆ ನಿಮಗೆ ಬೋರ್ ಆಗ್ಬಾರ್ದು ಅಂಥೇಳಿ ಇನ್ನೂ ಸುಮಾರು ಡಿಸೈನ್ಸ್ ಇದೆಯಲ್ಲ, ಅದಕ್ಕೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸೋಣ ಅಂಥೇಳಿ ನಾನು ಈಗ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದಿಷ್ಟು ಡಿಸೈನ್ಸನ್ನು ನೀವು ಕಲ್ತ್ಕೊಂಡ್ರಿ ಅಂತಂದರೆ ಪ್ರೊಫೆಷನಲ್ಲಾಗಿ ನೀವು ಆರಾಮಾಗಿ ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು. ನಾನು ಈ ವಿಡಿಯೋ ನಂತರ ನಾನು ತೋರಿಸ್ಕೊಡುವಂಥದ್ದು ಏನಂದರೆ, ಈ ಎಲ್ಲ ನಾನು ಬೇಸಿಕನ್ನು ತೋರಿಸಿದ್ದೀನಲ್ಲ, ಈ ಬೇಸಿಕನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂದರೆ ಯಾವ ರೀತಿ ಇದನ್ನು ಡಿಸೈನ್ಗೆ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗಿದ್ದರೆ ಈಗ ನೋಡಿ ಎಷ್ಟು ನೀಟಾಗಿ ಇದು ಬಂದಿದೆ ಅಂತಂದರೆ, ಫಸ್ಟು ಇದು ಬ್ಲ್ಯಾಂಕೆಟ್ ಸ್ಟಿಚ್ ಅಂತ ಕರಿತೀವಿ. ಇದು ಶಾರ್ಟ್ ಆ್ಯಂಡ್ ಲಾಂಗ್ ಸ್ಟಿಚ್ ಅಥವಾ ವೇವ್ಡ್ ಸ್ಟಿಚ್. ಇದು ಬ್ಲ್ಯಾಂಕೆಟ್ ಸ್ಟಿಚ್ ಅಥವಾ ಬಟನ್ ಹೋಲ್ ಸ್ಟಿಚ್. ಇದು ಬಂದು ಫೆದರ್ ಸ್ಟಿಚ್. ಈ ಎರಡನ್ನೂ ಅಪ್ಲೈ ಮಾಡುವಂಥದ್ದು ಫೆದರ್ ಸ್ಟಿಚ್ಚು. ಇದು ಅತಿ ಮುಖ್ಯ, ಮಿಸ್ ಮಾಡ್ಕೋಬೇಡಿ. ಇದು ನೋಡಿ ವೈ ಸ್ಟಿಚ್, ನಾವು ಇಂಗ್ಲೀಷ್ ಅಕ್ಷರ ವೈ ಬರ್ತದೆ ನೋಡಿ, ಅದರಲ್ಲಿ ಶೇಪರಲ್ಲಿ ಬರುವಂತಹ ಇದು ವೈ ಸ್ಟಿಚ್ಚು. ಒಂದೇ ವಿಡಿಯೋದಲ್ಲಿ 4 ವಿಧಾನ ತೋರಿಸಿಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇದರ ಕಂಟಿನ್ಯೂಯಸ್ ವೀಡಿಯೋಸ್ ಇರುತ್ತೆ. ಯಾಕೆ ಅಂದರೆ ಇದಿಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಡಿಸೈನ್ಸ್ ಇದೆ. ಈ ಡಿಸೈನ್ಸ್ ಎಲ್ಲ ತೋರಿಸಿ ನಂತರದ ವಿಡಿಯೋದಲ್ಲಿ ನಾನು ಇದೆಲ್ಲ ಯಾವುದಕ್ಕೆಲ್ಲ ಅಪ್ಲೈ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಹಾಗಿದ್ದರೆ ಈಗ ವಿಡಿಯೋನ ನೋಡಿದ್ರಿ ಅಲ್ವಾ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋನ ಮಿಸ್ ಮಾಡ್ಕೊಂಡ್ರಿ ಅಂದರೆ ತುಂಬ ಲಾಸ್ ಆಯಿತು ನಿಮಗೆ ಅಂತಲೇ ಅರ್ಥ. ಯಾಕೆ ಅಂತಂದರೆ ಫ್ರೀಯಾಗಿ ಇಷ್ಟು ನಿಧಾನವಾಗಿ ಎಲ್ಲ ಡಿಸೈನ್ಸನ್ನು ಹೇಳಿಕೊಡುವಂಥದ್ದು ಎಲ್ಲೂ ಸಿಗಲ್ಲ, ಖಂಡಿತವಾಗ್ಲೂ ಎಲ್ಲೂ ಸಿಗಲ್ಲ. ಹಾಗಾಗಿ ತೋರಿಸಿಕೊಟ್ಟಿರುವಂಥ ಡಿಸೈನ್ಸನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಹಾಗಿದ್ರೆ ಈಗ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.